ಈ ಪೋಸ್ಟ್ ಬಾರ್ಗಳನ್ನು ನೋಡೋದೇ ಒಂದು ವಿಶೇಷ. ಯಾಕೆಂದರೆ ನ್ಯೂಸ್ ಚಾನಲಲ್ಲಿ ಇದ್ದವರು ನಾವು ಕೆಲವು ಬಿ ಜಿಗಳನ್ನೆಲ್ಲ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಬಿ ಜಿ ಮಾಡ್ತೀವಿ. ಈಗ ಈ ಬಿ ಜೆ ಪಿ ಜೆ ಡಿ ಎಸ್ನವರು, ಬಿ ಜೆ ಪಿ ಕಾಂಗ್ರೆಸ್ನವರು ಅವರ ಐ ಟಿ ಸೆಲ್ ಮಾಡುವಂಥ ಬಿ ಜಿ ಇದೆಯಲ್ಲ, ಅದು ನಿಜವಾಗ್ಲೂ ಭಾಳ ಏನು ಭಾಳ ಅದ್ಭುತವಾಗಿ ಅದನ್ನು ಮಾಡಿಕೊಡ್ತಾರೆ. ಅವರ ಪರ್ಫೆಕ್ಟ್ ಟೈಮಿಂಗು ಮತ್ತೊಂದು ನೋಡುವಾಗ ನಮಗೇನು ಆಶ್ಚರ್ಯ ಆಗುತ್ತೆ, ಏನು ಇಷ್ಟೊಂದು ಅದ್ಭುತವಾಗಿ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ ಅಂತ. ಏನು ನಿಮಗೆ ವಿಶೇಷವಾಗಿ ಕಾಣಿಸ್ತು ಅದರಲ್ಲಿ? ಜಯಪ್ರಕಾಶ್ ಶೆಟ್ಟಿ, ನೀವೇ ಹೇಳ್ದಂಗೆ ಬಹಳ ವಿಶೇಷವಾಗಿ ಪೋಸ್ಟ್ ಮಾಡಿರೋದು ಬಿಜೆಪಿ. ತ್ರೇತಾಯುಗದಲ್ಲಿ ರಾಕ್ಷಸ ರಾವಣಾಸುರನ ಸಂಹಾರವಾಯಿತು ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕಲಿಯುಗದಲ್ಲಿ ಕಾಂಗ್ರೆಸ್ನ ರಾವಣಾಸುರರ ಮುಖವಾಡ ಕಳಚಬೇಕು ಅಂತ ರಾವಣಾಸುರರ ಮುಖವಾಡಕ್ಕೆ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಫೋಟೋಗಳನ್ನ ಕೂಡ ಅಳವಡಿಸಲಾಗಿದೆ. ಇದೇ ಬಹಳ ವಿಶೇಷವಾಗಿ ಕಾಣಿಸುತ್ತೆ ಜಯಪ್ರಕಾಶ್ ಶೆಟ್ಟಿ. ನಮಗೆ ರಾಕ್ಷಸ ರಾವಣಾಸುರರಿಗೆ ಕಾದಿದೆ ರಾಮ ಬಾಣ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಬಿಜೆಪಿ. ಗಮನಿಸ್ತಾ ಇದೀವಿ ನೋಡಿ, ರಾವಣನ ಫೋಟೋ, ಅದ್ರ ಜೊತೆಗೆ ಇಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರ ಫೋಟೋ ಇರೋದನ್ನ ಗಮನಿಸ್ತೀವಿ. ಮತ್ತೊಂದು ಕಡೆ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೋಟೋ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಫೋಟೋ, ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫೋಟೋವನ್ನ ಇಲ್ಲಿ ಹಾಕಲಾಗಿದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹರಿಪ್ರಸಾದ್ ಅವರು, ಅದೇ ರೀತಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಫೋಟೋಗಳನ್ನ ಹಾಕಲಾಗಿದೆ. ಇದೇ ಬಹಳ ವಿಶೇಷವಾಗಿ ಕಾಣಿಸ್ತಾ ಇರೋದು. ರಾವಣಾಸುರರ ಫೋಟೋಗೆ ಕಾಂಗ್ರೆಸ್ ನಾಯಕರ ಮುಖವಾಡವನ್ನ ಹಾಕಿ ಇದನ್ನ ಪೋಸ್ಟ್ ಮಾಡೋ ಮೂಲಕ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿರೋದು. ಜಯಪ್ರಕಾಶ್ ಶೆಟ್ಟಿ, ಕಲಿಯುಗದಲ್ಲಿ ಕಾಂಗ್ರೆಸ್ನ ರಾವಣಾಸುರ ಮುಖವಾಡ ಕಳಚಬೇಕಾಗಿದೆ. ರಾವಣರ ಯುದ್ಧದಲ್ಲಿ ರಾಮನೇ ಗೆಲುವು ಸಾಧಿಸಿರೋದು. ಹಾಗಾಗಿ ಇಲ್ಲಿ ಶ್ರೀರಾಮ ಭಕ್ತರೇ ಗೆಲುವು ಸಾಧಿಸೋದು. ನಿಜವಾಗಿ ಕಾಂಗ್ರೆಸ್ಗೆ ಇಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಟ್ವೀಟ್ ಮಾಡಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಲೋಕಸಭೆ ಚುನಾವಣೆ ಯುದ್ಧದಲ್ಲಿ ರಾಮ ಭಕ್ತರ ಗೆಲುವೇ ಆಗುತ್ತೆ, ಬದಲಾಗಿ ಕಾಂಗ್ರೆಸ್ ನಾಯಕರು ಅಲ್ಲಿ ಸೋಲು ಕಾಣೋದು ನಿಶ್ಚಿತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಿಜೆಪಿ ನಾಯಕರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಓವರ್ ಟು ಯು. ಎಸ್, ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಆ ಒಂದು ಟ್ವೀಟ್. ರಾವಣಾಸುರ, ರಾಮನ ವಿರುದ್ಧ ರಾವಣಾಸುರ ಅಂದರೆ ರಾಮ ಜನ್ಮಭೂಮಿಯಲ್ಲಿ 22ನೇ ತಾರೀಕು ನೂತನ ಮಂದಿರ ಉದ್ಘಾಟನೆ ಆಗುತ್ತೆ, ಲೋಕಾರ್ಪಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಇಂತಹ ಟ್ವೀಟ್ ವಾರ್. ಮತ್ತೊಂದು ಕಡೆ ರಾಮಚಂದ್ರ ಗೌಡರು ಗಮನಿಸಬೇಕು. ರಾಮಚಂದ್ರ ಗೌಡರು ಭಾಳ ವರ್ಷ ಆಯಿತು ಅವ್ರನ್ನ ನೋಡದೆ. ರಾಮಚಂದ್ರ ಗೌಡರು ಭಾಳ ವರ್ಷ ಆಯಿತು. ಇವತ್ತು ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅವರ ಪುತ್ರ ಸಪ್ತಗಿರಿ ಕೂಡ ಪಾಲ್ಗೊಂಡಿದ್ದರು. ಭಾಳ ವರ್ಷಗಳ ನಂತರ ನೋಡ್ತಾ ಇದ್ದೀವಿ ನಾವು ರಾಮಚಂದ್ರ ಗೌಡರನ್ನು. ಹೇಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರಲಿಲ್ಲ. ಶ್ರೀಕಾಂತ್ ಪೂಜಾರಿ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈಗ ಒಂದು ಬ್ರೇಕ್ ಆದ ನಂತರ